ಪತ್ರಿಕೆಯಲ್ಲಿ ಈ ವಿಕಲಚೇತನ ಮಕ್ಕಳ ಬಗ್ಗೆ ನಾನು ಓದಿದ್ದಾಗ ಒಂದು ಹೃದಯದಿಂದ ಬಂತು. ಈ ಅಂಜುಮಂಬರು ಚಿತ್ತಾಪುರನಲ್ಲಿ ಮೊದಲು ಪತ್ರಿಕೆ ವಿತರಣೆ ಮಾಡ್ತಾಯಿದ್ದರು. ಆದರೆ ಅವರು ಬಡತನದಿಂದ ಏನೋ ಅವರ ಮನೆಯಲ್ಲಿ ಆಕಸ್ಮಿಕವಾಗಿ ಕೊರೋನಾದಿಂದ ತೀರ್ಕೊಂಡು ಹೋದ ನಂತರ ಆ ಮಕ್ಕಳ ಪಾಲನೆ ಪೋಷಣೆ ಪೂರ ಅಂಜುಮ ಮೇಲೆ ಬಿದ್ದರಿಂದ ಆತಗೆ ಎಲ್ಲಿ ದುಡ್ಲಿಕ್ಕೆ ಹೋಗ್ತಾಯಿಲ್ಲ, ಮನೆಯಲ್ಲಿ ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ಯಾಕಂದರೆ ಮಕ್ಕಳ ಪಾಲನೆ ಪೋಷಣೆ ಮಾಡೋದೇ ಅವನ ಜವಾಬ್ದಾರಿ. ಆ ಮಕ್ಕಳ ಪಾಲನೆ ಪೋಷಣೆ ಬರಬೇಕಾದ್ರೆ ಪ್ರತಿ ತಿಂಗಳ ಸರ್ಕಾರದಿಂದ ಬರುವಂಥ ಮಾಶಾನದಿಂದ ಅವರ ಮಕ್ಕಳ ಪಾಲನೆ ಪೋಷಣೆ ಮಾಡ್ತಿದ್ರು. ಆದರೆ ಈ 3 ತಿಂಗಳಿಂದ ಮಾಶಾನ ತಡೆ ಹಿಡಿದ್ರಿಂದ ಆ ಮಕ್ಕಳಿಗೆ ಔಷಧೋಪಚಾರ ಮತ್ತು ಮನೆಯಲ್ಲಿ ದಿನಚಂದ ಊಟಕ್ಕೆ ಭಾಳ ತೊಂದರೆ ಇದೆ ಅಂತೇಳಿ ನಾನು ಪೇಪರಲ್ಲಿ ಓದಿದ್ದೆ. ಆದರೆ ತಾಯಿ ಇಲ್ಲದ ತಬ್ಬಲಿ ಮಕ್ಕಳಿಗೆ ನಾವೆಲ್ಲರೂ ಆದಷ್ಟು ನಮ್ಮ ಕೈಯಿಂದ ಸಹಾಯ ಮಾಡಬೇಕಂತೇಳಿ ತಿಳ್ಕೊಂಡು ನನ್ನಿಂದ ಆದಷ್ಟು ನನ್ನ ಕೈಯಿಂದ 10,000 ರೂಪಾಯಿ ಸಹಾಯವಾಗಿ ನಾನು ಕೊಡ್ತಾಯಿದ್ದೇನೆ. ಇದರಂತೆ ಜನರು ತಮ್ಮ ಹೃದಯಪೂರ್ವಕವಾಗಿ ತಬ್ಬಲಿಯಾದಂಥ ಮಕ್ಕಳಿಗೆ ಸಹಾಯ ಮಾಡಬೇಕಂತ ಈ ಸಂಬಂಧ ನಾನು ಕೇಳಿಕೊಳ್ತೇನೆ. ನನ್ನ 2 ಮಕ್ಕಳು ಇದ್ದುದರಿಂದ ಮೊನ್ನೆ ಒಂದು ಪತ್ರಿಕೆಯಲ್ಲಿ ನಮ್ಮ ಹುಡುಗರ ಬಗ್ಗೆ ಹಾಕಿದ್ದೆ. ಅದ್ರ ಬಗ್ಗೆ ನಮ್ಮ ಶೇಖರ್ ಮಾಲಕವರು ಆ ಪತ್ರಿಕೆ ನೋಡಿ ಬಹಳ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಸಲುವಾಗಿ ನನಗೆ ಅವ್ರ ಆಫೀಸ್ನಲ್ಲಿ ಕರೆದು ನಮ್ಮ 2 ಮಕ್ಕಳಿಗೆ ಏನದ ಸಹಾಯಧನವಾಗಿ ಕೊಡ್ತಿದ್ದಾರೆ. ಅವರಿಗೆ ಬಹಳ ಧನ್ಯವಾದಗಳು. 20 ವರ್ಷದಿಂದ ಪತ್ರಿಕೆ ನಾನು ಆಗಿದ್ದು, ನನ್ನ ಮನೆಯವರು ಕೊರೋನಾದಾಗ ತೀರ್ಕೊಂಡಿದ್ದರು. ಅದರ ಸಲುವಾಗಿ ಏನದ ನನಗೆ ಈಗ ಬಹಳ ತೊಂದರೆ ಆಗ್ತಿದೆ ಹುಡುಗರನ್ನು ನೋಡಲಿಕ್ಕೆ. ಸಹಾಯಧನ ಏನೂ ಇಲ್ಲ, ನಂದು ವಯಸ್ಸಾಗಿದೆ ಈಗ. ಅದರ ಸಲುವಾಗಿ ನೀವೆಲ್ಲ ಯಾರಾದ್ರೂ ಏನದ ಈ ಹುಡುಗರಿಗೆ ಸಹಾಯ ಮಾಡಬಹುದು.